ತೋಳಣಸೆ ಹಳೆಯ ಟ್ರ್ಯಾಕ್ ಇದು. ಈ ಕಡೆ ಹೋದರೆ ದಾವಣಗೆರೆ ಹೋಗುತ್ತೆ, ಈ ಕಡೆ ಹೋದರೆ ಬೆಂಗಳೂರು ಸೈಡು. ಇದು ಓವರ್ ಬ್ರಿಡ್ಜು. ಆ ಕಡೆ ಹೋದರೆ ತೋಳಣಸೆ ಮತ್ತು ತೋಳಣಸೆ ಯೂನಿವರ್ಸಿಟಿ ಸಿಗುತ್ತೆ. ಇವಾಗ ಆ ಕಡೆ ಸ್ಟೇಷನ್ ನೋಡೋಣ ಹೋಗ್ಬಿಟ್ಟು. ಇದು ನೋಡಿ ತೋಳಣಸೆಲ್ಲಿರ್ತಕ್ಕಂಥ ಶಿವಗಂಗೋತ್ರಿ ಯೂನಿವರ್ಸಿಟಿ, ದಾವಣಗೆರೆ ಯೂನಿವರ್ಸಿಟಿ. ಹಾಯ್ ಹಲೋ ನಮಸ್ಕಾರ. ಫೈನಲಿ ಹಲವು ತಿಂಗಳ ನಂತರ ನಾನಿವತ್ತು ತೋಳಣಸೆ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀನಿ. ಇಲ್ಲಿ ನೋಡಿ, ಇಲ್ಲೇ ಜಂಕ್ಷನ್ ಆಗೋದು. ಅದು ಕಾಮಗಾರಿ ನಡೀತಾ ಇದೆ ಇವಾಗೆಲ್ಲ, ನೋಡ್ತಾ ಇರ್ಬೋದು ನೀವು. ಇವಾಗ ಅದನ್ನೆಲ್ಲ ತೋರಿಸ್ತಾ ಹೋಗ್ತೀನಿ, ಬನ್ನಿ ನೋಡೋಣ ಏನೇನು ಆಗಿದೆ, ಏನೆಲ್ಲ ಈ ಡೆವಲಪ್ಮೆಂಟ್ ಆಗಿದೆ ಈ ಕನ್ಸ್ಟ್ರಕ್ಷನಲ್ಲಿ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಆಲ್ರೆಡಿ 6 ತಿಂಗಳ ಮೇಲಾಯಿತು ನಾನು ಇಲ್ಲಿ ವಿಡಿಯೋ ಮಾಡ್ದೇನೆ. ಓಕೆ, ಇವಾಗ ನೋಡೋಣ ಬನ್ನಿ. ನೋಡಿ, ಈ ಕಡೆ ಹೋದರೆ ಇದು ಚಟಪ್ನಳ್ಳಿಗೆ ಹೋಗುತ್ತೆ ರೋಡು. ಹಾಗೆ ಇದು ತೋಳಣಸೆ, ಇದೆಲ್ಲ ತೋಳಣಸೆನೇ. ಇವಾಗ ಹೋಗೋಣ. ಇಲ್ಲಿ ನೋಡಿ, ಫುಲ್ಲು ಗುಡ್ಡೆ ಹಾಕಿದ್ಬಿಟ್ಟಿದ್ದಾರೆ. ಒಳಗಡೆ ಹೋಗೋದು ಬೇಡ, ಮೇಲಿಂದ ಹೋಗೋಣ. ನೋಡಿ, ಇದು ಏನಕ್ಕಪ್ಪ ತೆಗ್ದಿರಂತ ನನಗಂತೂ ಒಂದೂ ಗೊತ್ತಿಲ್ಲ. ಇಲ್ಲಿ ಇನ್ನೊಂದು ಟ್ರ್ಯಾಕ್ ಆಗ್ಬೋದು ಇಲ್ಲಿ. ಈಗ ತೋಳಣಸೆ ರೈಲ್ವೆ ಸ್ಟೇಷನ್ ಒಳಗಡೆ ಬಂದೆ ನಾನು. ಇವಾಗ ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಮಷಿನರೀಸ್ಗಳು ಎಲ್ಲದೂ ಕೂಡ ಇದೆ. ಮತ್ತು ಏನು ಲೇಬರ್ಸು ಏನಿದ್ದಾರೆ ಕೆಲಸಗಾರರು ಇಲ್ಲೆಲ್ಲ ಸೆಡ್ ಹಾಕ್ಕೊಂಡು ಇಲ್ಲೇ ಇದ್ದಾರೆ. ಇದು ಇದೇನಾ ಲೈನು? ಇಲ್ಲಿ ಲೈನ್ ಇಲ್ಲೇ ಮಾಡ್ತಾರೆ ಅನಿಸುತ್ತೆ. ನೋಡಿ, ಇದು ಗೂಡ್ಸ್ ಗಾಡಿ ನಿಂತಿದೆ. ಇದು ಹೊಸ ಲೈನ್ ಇದು. ಈಗ ಆ ಕಡೆ ಹೋಗೋಕ್ಕಿಂತ ಮುಂಚೆ ನಾವು ತೋಳಣಸೆ ರೈಲ್ವೆ ಸ್ಟೇಷನ್ ನೋಡ್ಬಿಡೋಣ. ಓಕೆ, ನೋಡಿ, ಇದೇ ಹೊಸ ಟ್ರ್ಯಾಕ್ ಹಾಕೋದಿಲ್ಲ, ಹೊಸ ಲೈನು. ಆ್ಯಕ್ಚುಲಿ ಈ ಒಂದು ಜಾಗ ಏನು ಬಿಟ್ಟಿದ್ರೆ ಇಲ್ಲಾಗುತ್ತೆ ಟ್ರ್ಯಾಕು. ನೋಡಿ, ಇಲ್ಲೇ ಆಗೋದು ಟ್ರ್ಯಾಕ್ ಈ ಒಂದು ಜಾಗದಲ್ಲಿ. ನಾವು ಆ ಕಡೆ ಆಮೇಲೆ ಹೋಗೋಣ. ಇವಾಗ ತೋಳಣಸೆ ರೈಲ್ವೆ ಸ್ಟೇಷನ್ ನೋಡೋಣ. ನೋಡಿ, ಇಲ್ಲೆಲ್ಲ ಕಾಮಗಾರಿ ನಡೀತಿದೆಯಲ್ಲ, ಅದಕ್ಕೆ ಇಲ್ಲಿ ರೈಲ್ವೆ ಸ್ಟೇಷನ್ನು ಕಾಣಲ್ಲ. ಯಾಕಂದರೆ ಈ ಗೂಡ್ಸ್ ಗಾಡಿ ಅಡ್ಡ ಇದೆ. ನಾನು ಆ ಕಡೆ ಹೋಗ್ಬೇಕಾಗುತ್ತೆ. ಈ ಆ ಕಡೆ ಹೋಗೋ ಬದಲು ಇದೇನು, ಇವಾಗ ಆ ಕಡೆ ಹೋಗಿ ವೀಡಿಯೋ ಮಾಡೋದೇ ಬೆಸ್ಟ್ ಅನಿಸುತ್ತೆ. ನೋಡಿ, ಈ ಕಡೆ ಹೋದರೆ ನೀವು ದಾವಣಗೆರೆ ಹೋಗ್ತೀರಾ, ದಾವಣಗೆರೆ ಹೋಗೋದು ಈ ಕಡೆ ರೂಟು. ಈ ಕಡೆ ಹೋದರೆ ಬೆಂಗಳೂರಿಗೆ ಹೋಗೋ ರೂಟು. ಆ ಕಡೆ ಇದೆ ರೈಲ್ವೆ ಸ್ಟೇಷನ್. ಆ್ಯಕ್ಚುಲಿ ರೈಲ್ವೆ ಸ್ಟೇಷನಲ್ಲೇ ಇದ್ದೀನಿ ನಾನು ನಡುವೆ. ಆ ಕಡೆ ಇದು ಗೂಡ್ಸ್ ಗಾಡಿ ನಿಂತಿದೆಯಲ್ಲ, ಅದಕ್ಕೆ ಏನೂ ಕಾಣಿಸ್ತಿಲ್ಲ. ನೋಡು, ಅನೌನ್ಸ್ಮೆಂಟ್ ಬರ್ತದೆ. ನೋಡಿ, ಇವಾಗ ಹೊಸ ಟ್ರ್ಯಾಕ್ ಆಗುತ್ತಲ್ಲ, ಅಲ್ಲಿಂದ ನಡ್ಕೊಂಡು ಹೋಗ್ತಿದ್ದೀನಿ. ಬಟ್ ಈ ಒಂದು ನೋಡಿ, ದೊಡ್ಡದಾದ ಒಂದು ಹಳ್ಳ ತೆಗೆದುಬಿಟ್ಟಿದ್ದಾರೆ. ಏನಕ್ಕಂತ ನನಗೂ ಗೊತ್ತಾಗ್ತಿಲ್ಲ. ಯಾರಿಗಾರು ಗೊತ್ತಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ. ನಾನಿವಾಗ ತೋಳಣಸೆ ರೈಲ್ವೆ ಸ್ಟೇಷನಲ್ಲಿದ್ದೀನಿ. ಇದೆಲ್ಲ ಕೂಡ ತೋಳಣಸೆ ರೈಲ್ವೆ ಸ್ಟೇಷನ್ನೇ, ನೀವು ನೋಡ್ಬೋದು. ಇದು ಎಕ್ಸ್ಟ್ರಾ ಟ್ರ್ಯಾಕ್ ಇದು ಆ್ಯಕ್ಚುಲಿ. ಓಕೆ, ಒಟ್ಟು ಟೋಟಲ್ಲು ಇಲ್ಲಿ 1 2 3 4 ಪ್ಲಾಟ್ಫಾರ್ಮ್ ಆಗುತ್ತೆ ಇಲ್ಲಿ ಈ ಒಂದು ಸ್ಟೇಷನಲ್ಲಿ. ಆ್ಯಕ್ಚುಲಿ ನೋಡ್ಬೋದು, ಇದು ಎಕ್ಸ್ಟ್ರಾ ಕಟ್ಟಿರೋದು, ಹೊಸ್ದಾಗಿ ಕಟ್ಟಿರೋದು. ನೋಡಿ, ಈ ಕಡೆಗೆ ಜಂಕ್ಷನ್ ಆಗುತ್ತಲ್ವ, ಅದಕ್ಕೋಸ್ಕರ ಎಕ್ಸ್ಟ್ರಾ ಇದನ್ನು ಕನ್ಸ್ಟ್ರಕ್ಟ್ ಮಾಡಿರೋದು. ಇಲ್ಲಿ ನೋಡೋಣ, ಇಲ್ಲಿ ಅಗಿತಾನೆ ಅವರೇ. ಏನಕ್ಕಂತ ಗೊತ್ತಿಲ್ಲ ನನಗೆ. ಏನು ಟ್ರ್ಯಾಕ್ ಎಲ್ಲಾಗುತ್ತೆ ಅಂತಲೇ ಗೊತ್ತಿಲ್ಲ. ನೋಡಿ, JCB ಇಲ್ಲಿ ಹೆಚ್ಚು ನಿಲ್ಲಿಸ್ಬಿಟ್ಟಿದ್ದಾರೆ. ಹೊಸದು ಆಲ್ರೆಡಿ ಸ್ಟೇಷನ್ ಇಲ್ಲಿ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ. ಈ ಕಡೆಗೆಲ್ಲ ನೋಡಿ, ಈ ಕಡೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಈ ಸ್ಟೇಷನ್. ಆ್ಯಕ್ಚುಲಿ ಇದು ಫಸ್ಟಿಗೆ ಇದ್ದಿದ್ದು ಅದೊಂದು ಟ್ರ್ಯಾಕ್ ಸೇರಿಕೊಂಡು 3 ಪ್ಲಾಟ್ಫಾರ್ಮ್ ಇತ್ತು ಇದು. ಅದು ಅಲ್ಲಿ ಆ ಕಡೆ ನಾವು ಇಲ್ಲಿಂದ ಹೋಗ್ಬೇಕಂದ್ರೆ ಆ ಕಡೆ ದಾಟಬೇಕು. ಇನ್ನು ಕನೆಕ್ಟಿವಿಟಿನೇ ಮಾಡಿಲ್ಲ ಆ ಕಡೆಯಿಂದ ಈ ಕಡೆ ಹೋಗೋಕ್ಕೆ. ಇನ್ನು ತುಂಬಾ ಕಾಮಗಾರಿ ನಡಿಬೇಕಿಲ್ಲಿ, ನೀವು ನೋಡ್ತಿರ್ಬೋದು. ಇವಾಗ ತೋಳಣಸೆ ರೈಲ್ವೆ ಸ್ಟೇಷನ್ನಲ್ಲಿ ನಾನು ನಡ್ಕೊಳ್ತಾ ಹೋಗ್ತಾ ಇದ್ದೀನಿ. ನೋಡಿ, ತೋಳಣಸೆ ಹೊಸ 4ನೇ ಪ್ಲಾಟ್ಫಾರ್ಮಲ್ಲಿ ನಾನಿದ್ದೀನಿ. ನೋಡಿ, ಪ್ಲಾಟ್ಫಾರ್ಮಲ್ಲಿ ಆ ಕಡೆ ಟ್ರೈನ್ ಬರ್ತಾ ಇದೆ. ಬಟ್ ಈ ಗೂಡ್ಸ್ ಗಾಡಿ ಅಡ್ಡ ಇದೆ, ಅದಕ್ಕೋಸ್ಕರ ನನಗೇನು ಕಾಣಿಸ್ತಿಲ್ಲ ಆ ಕಡೆ ರೈಲ್ವೆ ಸ್ಟೇಷನ್. ಅದೆಲ್ಲ ಇಲ್ಲಿ ಕಾಮಗಾರಿ ಇನ್ನೂ ಕೂಡ ನಡೀತಾನೆ ಇದೆ, ನೀವು ನೋಡ್ಬೋದು. ಮತ್ತು ಆಮೇಲೆ ಹೊರಗಡೆ ಬಂದರೆ ಇದು 4ನೇ ಪ್ಲಾಟ್ಫಾರ್ಮು, ಹೊಸ ಪ್ಲಾಟ್ಫಾರ್ಮು. ಈ ಜಂಕ್ಷನ್ ಆಗುತ್ತಲ್ವ ನಮ್ಮ, ಅಂದರೆ ಈ ಕಡೆ ಹೋಗೋದು, ಅದು ಚಿತ್ರದುರ್ಗ ತುಮಕೂರು ರೂಟಿಗೆ ಹೋಗೋದು ಇದೇ ಲೈನು. 4ನೇ ಪ್ಲಾಟ್ಫಾರ್ಮ್ಗೆ ಬರೋದು ಅದೆಲ್ಲ.
ಮತ್ತು ಇನ್ನೊಂದೇನೆಂದರೆ ಇಲ್ಲಿ ನೋಡಿರೋ ಪ್ರಕಾರ ಇನ್ನು ಆ ಕಡೆ ನಾನು ನೋಡಬೇಕು ಇನ್ನು ಏನೇನಾಗಿದೆ, ಏನು ಟ್ರ್ಯಾಕ್ ಹಾಕಿದಾರೋ ಅಲ್ಲಿವರೆಗೂ ಅಥವಾ ಹಾಕಿಲ್ವಾ, ಇನ್ನು ಏನೇನು ನಡೀತಿದೆ ಅಂತ. ಮೇನ್ ಕನ್ಸ್ಟ್ರಕ್ಷನ್ ಅಲ್ಲಿದೆ ಲೈನ್ ಬರೋದು, ಅಂದರೆ ಇದೂ ಕೂಡ ಮೇನ್ ಕನ್ಸ್ಟ್ರಕ್ಷನ್ನೇ. ಬಟ್ ಅದನ್ನು ನೋಡೋಣ, ಅದು ಏನಾಗಿದೆ ಅಂತ ಅಲ್ಲಿ ಹೋಗ್ಬಿಟ್ಟು. ನೀವು ನೋಡ್ತಿರ್ಬೋದು, ನಾನು ಎಂಡಿಗೆ ಬಂದೆ. ಇದನ್ನು ಆಲ್ರೆಡಿ ತುಂಬ ವೀಡಿಯೋಸ್ದಲ್ಲಿ ತೋರಿಸಿದ್ದೀನಿ, ಒಂದು 2-3 ವೀಡಿಯೋದಲ್ಲಿ. ಇದು ಪವರ್ ಪ್ಲಾಂಟ್, ಇದು ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದಿದೆ. ಬಟ್ ಅದ್ರ ಪಕ್ಕದಲ್ಲೇ ಇದು 4ನೇ ಪ್ಲಾಟ್ಫಾರ್ಮ್ ಮಾಡಿದ್ದಾರೆ ನೋಡಿ. ಈ ಕಡೆ ಬರುತ್ತೆ, ಅದು ಅಲ್ಲಿ ಜಾಯಿಂಟ್ ಆಗುತ್ತೆ ಅನಿಸುತ್ತೆ. ಹೌದು, ನನಗನ್ಸಿದಂಗೆ ಅಲ್ಲಿ ಜಂಕ್ಷನ್ ಅಲ್ಲೇ ಆಗುತ್ತೆ ಅದು ಕೂಡ. ಅದು ಟ್ರ್ಯಾಕ್ ಅಲ್ಲಿ ಮಾಡ್ತಾರೆ ಅನಿಸುತ್ತೆ. ಅಲ್ಲಿಗೆ ಹೋಗೋಣ ಇವಾಗ, ನೋಡೋಣ ಏನೆಲ್ಲ ಆಗಿದೆ ಅಂತ ಹೇಳ್ಬಿಟ್ಟು. ನೋಡಿ ಈ ಪ್ಲಾಟ್ಫಾರ್ಮು, ಇದನ್ನೆಲ್ಲ ಇಲ್ಲಿ ಎಲ್ಲ ಫುಲ್ಲು ಕಂಪ್ಲೀಟ್ ಆಗೋಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ. ಅಲ್ಲಿ ಏನು ಜಂಕ್ಷನ್ನು ಅಲ್ಲಿ ಒಂದು ಕೂಡುವಂಥದ್ದು, ಅಂದರೆ ಅಲ್ಲಿ ಕೂಡುವಂಥದ್ದು, ಅಲ್ಲಿ ಇನ್ನೂ ಕೂಡ ಏನು ಟ್ರ್ಯಾಕ್ ಹಾಕಿಲ್ಲ. ನನಗಿಲ್ಲೇ ಕಾಣಿಸ್ತಿದೆ. ಆ ಕಡೆ ಹೋಗೋಣ, ನೋಡೋಣ. ಇದು ನೋಡಿ ತೋಳನ್ಸ ರೈಲ್ವೆ ಸ್ಟೇಷನ್ನು ಹೊಸ ಪ್ಲಾಟ್ಫಾರ್ಮ್ ಆಗ್ತಿದೆ. ಹೊಸ ಪ್ಲಾಟ್ಫಾರ್ಮ್ ಯಾಕೆ ಆಗ್ತಿದೆ ಅಂತಂದರೆ, ನಮ್ಮ ಹೊಸ ಲೈನ್ ಇದೆಯಲ್ಲ, ಅದಕ್ಕೆ ಹೊಸ ಅಂದರೆ ಲೈನು ಆಗ್ತಾಯಿದೆ. ಇದು ಇನ್ನು ಹೆಂಗೆ ಆಗುತ್ತೋ ಅಂತ ನೋಡಬೇಕು. ನೋಡಿ ಕ್ಲಿಯರಾಗಿ ಗೊತ್ತಾಗ್ತದೆ. ಹೊಸ ಪ್ಲಾಟ್ಫಾರ್ಮ್, 4ನೇ ಪ್ಲಾಟ್ಫಾರ್ಮ್ ಇದು ಆ್ಯಕ್ಚುಲಿ. ಇದು ತೋಳನ್ಸ ರೈಲ್ವೆ ಸ್ಟೇಷನಲ್ಲಿ. ಇಲ್ಲಿ ಜಂಕ್ಷನ್ ಆದರೆ ಇಲ್ಲೆಲ್ಲ ಎಕ್ಸ್ಪ್ರೆಸ್ ಟ್ರೈನ್ಗಳು ಎಲ್ಲ ನಿಲ್ಲಿಸ್ತವೆ. ಓನ್ಲಿ ಪ್ಯಾಸೆಂಜರ್ಸು ಲೋಕಲ್ ಟ್ರೈನ್ಸ್ ನಿಲ್ಲಿಸ್ತಿತ್ತು ಇಲ್ಲಿ. ಕೆಲವೊಂದು ಎಕ್ಸ್ಪ್ರೆಸ್ಸು ಆವಾಗವಾಗ ಏನಾದರೂ ಎಮರ್ಜೆನ್ಸಿ ಏನಾದ್ರು ನಿಲ್ಲಿಸ್ತಿತ್ತೇನೋ ಅಷ್ಟೇ, ಕ್ರಾಸಿಂಗು ಏನಾದ್ರು ಇದ್ದಾಗ ಅಥವಾ ಏನಕ್ಕೆ ನಿಲ್ಲಿಸ್ತಿತ್ತು. ಬಟ್ ಇವಾಗಲೂ ಕೂಡ ಪ್ಯಾಸೆಂಜರ್ಸ್ ಅಷ್ಟೇ ಇಲ್ಲಿ ನಿಲ್ಲಿಸೋದು, ಲೋಕಲ್ ಟ್ರೈನ್ಸು, ಪ್ಯಾಸೆಂಜರ್ಸು. ಇನ್ನು ನೆಕ್ಸ್ಟ್ ಎಲ್ಲ ಥರದ ಎಕ್ಸ್ಪ್ರೆಸ್ಗಳು ಇಲ್ಲಿ ನಿಲ್ತವೆ. ಬನ್ನಿ ಇವಾಗ ಆ ಕಡೆ ನೋಡೋಣ ಏನೇನೆಲ್ಲ ಕಾಮಗಾರಿ ಆಗಿದೆ ಅಂತ ಹೇಳ್ಬಿಟ್ಟು. ಬಾಬಾಯ್ ತೋಳನ್ಸ ರೈಲ್ವೆ ಸ್ಟೇಷನ್ ನೋಡಿ. ಟ್ರೈನು ಸದ್ದಿಲ್ದಂಗೆ ಬರ್ತಿದೆ ನೋಡಿ. ಅದು ಲೋಕಲ್ ಟ್ರೈನು, ICF. ನೋಡಿ ಇದು ಲೋಕಲ್ ಟ್ರೈನ್ ನೋಡಿ. ಇದು ಆದರೆ ಡೇ ಟೈಮ್ ಅಷ್ಟೇ ಓಡಾಡೋದು. ಆ್ಯಕ್ಚುಲಿ ಇದು ಎಲ್ಲಿವರೆಗೆ ಹೋಗುತ್ತಂದರೆ ಹುಬ್ಳಿವರೆಗೆ ಹೋಗುತ್ತೆ ಅನಿಸುತ್ತೆ. ಹುಬ್ಳಿ ಟು ಬೆಂಗಳೂರುವರೆಗೆ ಹೋಗಲ್ಲ, ತುಮಕೂರು ಈ ಥರ ಚಿತ್ರದುರ್ಗ ಇಲ್ಲೆಲ್ಲ ಹೋಗ್ತಿರುತ್ತೆ. ಇದು ಹಳೇ ರೈಲ್ವೆ ಟ್ರ್ಯಾಕಲ್ಲಿ ಹೋಗ್ತಾ ಇದೆ ಈ ಟ್ರೈನು. ಇವಾಗ ಅಸಲಿ ವಿಚಾರಕ್ಕೆ ಬರೋಣ. ಟ್ರೈನ್ ಏನೋ ಲೋಕಲ್ ಟ್ರೈನ್ ಹೋಯ್ತು. ಅಸಲಿ ವಿಚಾರ ಏನಂದರೆ ನೋಡಿ, ಇಲ್ಲಿ ಅಂಡರ್ ಬ್ರಿಡ್ಜ್ ಮಾಡಿದ್ರೆ, ಇದು ಹಳೇದು ಇತ್ತು, ಹೊಸ್ದಾಗಿ ಕನೆಕ್ಟ್ ಮಾಡಿದ್ದಾರೆ ನೋಡಿ. ಇಲ್ಲಿ ಇದು ನೀರು ಹೋಗ್ಲಿಕ್ಕೆ, ಈ ಹಳ್ಳದ ನೀರು ಅವೆಲ್ಲ ಹೋಗ್ಲಿಕ್ಕೆ ಮಾಡಿದ್ದಾರೆ. ಇವಾಗ ಹೊಸ ಟ್ರ್ಯಾಕ್ನ ಮೇಲೆ ಹೋಗ್ತಾ ಇದ್ದೀನಿ ನೋಡಿ. ಇವಾಗ ಈ ಜಂಕ್ಷನ್ ಆಗೋದು ಇಲ್ಲೇ ತೋಳನ್ಸ ಹೊಸ ಟ್ರ್ಯಾಕಲ್ಲಿ. ಆ್ಯಕ್ಚುಲಿ ಜಂಕ್ಷನ್ ನಾನು ತೋರಿಸ್ತೀನಿ, ಆಲ್ರೆಡಿ ಜಂಕ್ಷನ್ ಟ್ರ್ಯಾಕ್ ಆಗಿಬಿಟ್ಟಿದೆ. ಈಗ ಅಲ್ಲಿಗೆ ಹೋಗಿ ತೋರಿಸ್ತೀನಿ ನೋಡಿ. ಇದು ಏನಿದೆ ನೋಡಿ, ಇದೇ ಟ್ರ್ಯಾಕ್, ಹೊಸ ಟ್ರ್ಯಾಕ್ ಅನಿಸುತ್ತೆ. ಇದು 3 ಟ್ರ್ಯಾಕ್ಸ್ ಹಾಕ್ತಿದ್ದಾರೆ. ಅಲ್ಲ, ಇದು ಆಲ್ರೆಡಿ ಹಳೆ ಟ್ರ್ಯಾಕು. ಇಲ್ಲಿ ನೋಡಿ, ಇಲ್ಲೊಂದು ಟ್ರ್ಯಾಕ್ ಆಗುತ್ತೆ ಇದು. ಅದಕ್ಕೆ ಇದು ಹೊಸ ಲೈನು ಆಲ್ರೆಡಿ ಎಲೆಕ್ಟ್ರಿಫಿಕೇಷನ್ ಆಗಿಬಿಟ್ಟಿದೆ. ನೋಡ್ಬಿಡು ಇದು ನೋಡಿ, ನೋಡ್ತಾ ಇದ್ರಿ ನೀವು. ಇಲ್ಲೊಂದು ಆಲ್ರೆಡಿ ಲೈನ್ ಆಗಿಬಿಟ್ಟಿದೆ. ಇದು ಎಕ್ಸ್ಟ್ರಾ ಟ್ರ್ಯಾಕ್ ಆಗುತ್ತೆ ಇಲ್ಲಿ. ಇದು ರೈಲ್ವೆ ಸ್ಟೇಷನ್ ನೋಡಿ. ಅದೇನಿದೆ ಇಲ್ಲಿ ಕಾಣಿಸ್ತಿದೆ, ಅದೇ ತೋಳನ್ಸ ರೈಲ್ವೆ ಸ್ಟೇಷನ್ನು. ಓಕೆ, ಇದೆಲ್ಲ ಸಂಪೂರ್ಣವಾಗಿ ಆದರೆ ತುಂಬಾ ದೊಡ್ಡದಾಗುತ್ತೆ ಸ್ಟೇಷನ್ನು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈಗ ನೋಡಿ, 3 ಟ್ರ್ಯಾಕ್ ಇದೆ ಇಲ್ಲಿ ನೋಡಿ. ಅಲ್ಲಿ ಜಂಕ್ಷನ್ ಇದೆ, ನೀವು ಅಲ್ಲಿ ನೋಡಿಬಿಟ್ರೆ ಆಶ್ಚರ್ಯ ಪಡ್ತೀರ. ನನಗಂತೂ ಈ ವಿಡಿಯೋದಲ್ಲಂತೂ ಈ ಒಂದು ಸೀನ್ ನೋಡಲಿಕ್ಕೆ ತುಂಬಾ ಖುಷಿ ಆಗ್ತಿದೆ. ಅಲ್ಲೇ ತೋರಿಸ್ತೀನಿ ಬನ್ನಿ ನಿಮ್ಗೆ ಹೋಗ್ಬಿಟ್ಟು. ನೋಡಿ, ಇಲ್ಲಿ ಜಂಕ್ಷನ್ ಹತ್ರನೇ ಒಂದು ಬಿಲ್ಡಿಂಗ್ ಕಟ್ಬಿಟ್ಟಿದ್ದಾರೆ. ಏನೋ ಯುಟಿಲಿಟಿ ರೂಮ್ ಅಂದ್ಕೊಳ್ತೀನಿ ಇದನ್ನ. ನೋಡಿ, ಇಲ್ಲಿ ಇದು ಕೂಡ ಟ್ರ್ಯಾಕಿಗೆ ಮಾಡಿದಾರೆ. ಹೌದು, ಇದು ಟ್ರ್ಯಾಕ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ನನಗೆ. ಇಲ್ಲಿ ನೋಡೋದಾದರೆ ಇದು 3ನೇ ಟ್ರ್ಯಾಕು.
ಇಲ್ಲಿ ನೋಡ್ಬೋದು ನೀವು. ಇದು 3ನೇ ಟ್ರ್ಯಾಕ್ ಇದೆಯಲ್ಲ, ಏನು 3ನೇ ಪ್ಲಾಟ್ಫಾರ್ಮ್ದು ಟ್ರ್ಯಾಕ್ ಇದೆಯಲ್ಲ, ಹೊಸ ಲೈನ್ ಅದಕ್ಕೆ ಜಾಯಿಂಟ್ ಆಗಿರೋದು ನೋಡಿ. ತುಂಬಾ ಖುಷಿ ಆಗ್ತದೆ ಇದು ಈ ಒಂದು ಲೈನ್ ನೋಡಿದ್ರೆ. ನಾನು ಮಧ್ಯೆ ಬಂದು ವಿಡಿಯೋ ಮಾಡ್ತೀನಿ ನೋಡಿ. ಆಲ್ರೆಡಿ ಇದೆಲ್ಲ ಕಾಮಗಾರಿ ಕಂಪ್ಲೀಟ್ ಆಗಿಬಿಟ್ಟಿದೆ ಇದೆಲ್ಲ. ಓಹ್ ನೋಡಿ, ಇಲ್ಲಿ ಆಲ್ರೆಡಿ ಸ್ಟಾಪ್ ಮಾಡಿಬಿಟ್ಟವ್ರೆ ನೋಡಿ ಇದನ್ನು. ಈ ಒಂದು ಹೊಸ ಲೈನ್ ಏನಿದೆ ಇದಕ್ಕಿಲ್ಲಿ ಅಡ್ಡ ಹಾಕ್ಬಿಟ್ಟಿದ್ದಾರೆ ಎಲ್ಲದೂ ಕೂಡ. ಯಾಕಂದರೆ ಇನ್ನು ಸ್ಟಾರ್ಟ್ ಆಗಿಲ್ವಲ್ಲ, ಅದಕ್ಕೆ ಅಡ್ಡ ಹಾಕ್ಬಿಟ್ಟಿದ್ದಾರೆ. ನೀವು ನೋಡ್ಬೋದು ಅಲ್ಲಿ ಕ್ರಾಸಿಂಗ್ಸ್ ಎಲ್ಲ ಇದೆ, ಆ ಲೈನ್ಸ್ ಎಲ್ಲ ಮಾಡಿದ್ದಾರೆ. ಮತ್ತು ಇದು ಆಲ್ರೆಡಿ ಆಗಿಬಿಟ್ಟಿದೆ ಇಲ್ಲಿ ನೋಡಿ, ಜಾಯಿಂಟ್ ಆಗಿಬಿಟ್ಟಿದೆ. ಓಹ್ ಈಗ ಹೊಸ ಲೈನ್ ಮೇಲೆ ನಡ್ಕೊಂಡು ಹೋಗ್ತಾಯಿದ್ದೀನಿ ನಾನು. ನೀವು ನೋಡ್ಬೋದು ಹಳೆಯ ಲೈನ್ ಆ ಕಡೆ ಇದೆ ಬಲಗಡೆಗೆ, ನಾನು ಹೊಸ ಲೈನ್ ಮೇಲೆ ಈ ಕಡೆ. ಇದು ಹೊಸ ಲೈನು ಆಲ್ರೆಡಿ ಜಂಕ್ಷನ್ ಆಗಿಬಿಟ್ಟಿದೆ ಕಣ್ರಿ, ಕನೆಕ್ಟಿವಿಟಿ ಆಗಿಬಿಟ್ಟಿದೆ ಆಲ್ರೆಡಿ. ಇನ್ನು ಏನೇನು ಮಾಡಬೇಕು ನೋಡಬೇಕು ನೋಡಿ. ಹೊಸ ರೈಲ್ವೆ ಟ್ರ್ಯಾಕ್ ಮೇಲೆ ನಾನು ನಡ್ಕೊಂಡು ಹೋಗ್ತಿದ್ದೀನಿ. ಆಲ್ರೆಡಿ ಇಲ್ಲಿ ಜಂಕ್ಷನ್ ಆಗಿಬಿಟ್ಟಿದೆ ರೀ. ಇಲ್ಲಿ ಆಲ್ರೆಡಿ ಟ್ರ್ಯಾಕ್ ಹಾಕ್ಬಿಟ್ಟು ಬಿಟ್ಬಿಟ್ಟವ್ರೆ. ಇನ್ನು ಏನಿದ್ರು ಎಲ್ಲ ಮಧ್ಯದೇನಿದೆ ಎಲ್ಲ ಕಂಪ್ಲೀಟ್ ಮಾಡ್ಕೊಂಬಿಡಿ, ನಮ್ಮದೆಲ್ಲ ಮುಗೀತಂತ ಇಲ್ಲೆಲ್ಲ ಕನ್ಸ್ಟ್ರಕ್ಷನ್ ಮಾಡಿಬಿಟ್ಟಿದ್ದಾರೆ. ಅಂದರೆ ಇನ್ನೂ ಇದೆ ತುಂಬಾ. ಈ ಪವರ್ ಲೈನ್ಸು ಮತ್ತು ಎಲೆಕ್ಟ್ರಿಫಿಕೇಷನ್ ಏನಿದೆ ಎಲ್ಲದೂ ಕೂಡ ಮಾಡಬೇಕಾಗುತ್ತೆ. ಆ ಕಡೆ ಪವರ್ ಲೈನ್ಸೆಲ್ಲ ಆ ಕಡೆ ಮಾಡಿದ್ದಾರೆ. ಇದು ಕನೆಕ್ಟಿವಿಟಿ ಇದೆ ಆಲ್ರೆಡಿ. ಇದು ಏನು 3ನೇ ಪ್ಲಾಟ್ಫಾರ್ಮ್ ಬರುತ್ತಲ್ವ, ಅದಕ್ಕೆ ಕನೆಕ್ಟಿವಿಟಿ ಇದೆ. ಅದಕ್ಕೆ ಕನೆಕ್ಟಿವಿಟಿ ಆಗಿರೋದು ಈ ಒಂದು ಲೈನು 3ನೇ ಪ್ಲಾಟ್ಫಾರ್ಮ್ಗೆ. ಮತ್ತು ಇನ್ನು 4ನೇ ಪ್ಲಾಟ್ಫಾರ್ಮ್ಗೆ ಅಲ್ಲಿಂದ ಲೂಪ್ ಲೈನ್ ಅಂತಾರೆ ಏನಂತಾರೆ ಅದನ್ನ ಹೇಳಿ, ಇನ್ನು ಅದು ಕೂಡ ಕನ್ಸ್ಟ್ರಕ್ಷನ್ ಆಗೋದಿದೆ. ಇದು ನೋಡಿ, ನಾನು ಹೊಸ ಲೈನ್ ಮೇಲೆ ನಡ್ಕೊಂಡು ಹೋಗ್ತಿದ್ದೀನಿ. ತುಂಬಾ ಖುಷಿ ಆಗ್ತಿದೆ ಕಣ್ರಿ. ಇಷ್ಟೊಂದು ಬೇಗ ಆಗುತ್ತಂತ ಗೊತ್ತಿರಲಿಲ್ಲ ಇದು. ನಾನು ಅಂದರೆ 6 ತಿಂಗಳ ಮೇಲಾಯ್ತಲ್ಲ, ಮತ್ತು ಹಾಗೇ ಇರುತ್ತಲ್ವ ಇದು ನೋಡಿ. ಫುಲ್ ಆಗಿಬಿಟ್ಟಿದೆ. ಇಲ್ಲಿಂದ 1 ಕಿಲೋಮೀಟ್ರ್ ಆಗುತ್ತೆ, ಅಲ್ಲಿವರೆಗೂ ನಡ್ಕೊಂಡು ಹೋಗೋಕ್ಕಾಗಲ್ಲ. ನಾನು ಆ ಕಡೆಯಿಂದ ಬೈಕ್ ತೊಗೊಂಬಂದು ಮತ್ತೆ ಅಲ್ಲೇನೇನು ಕನ್ಸ್ಟ್ರಕ್ಷನ್ ಆಗಿದೆ ಅಂತ ನಿಮಗೆಲ್ಲ ತೋರಿಸ್ತೀನಿ. ನೀವು ನೋಡ್ಬೋದು. ಇದು ಇಲ್ಲಿಂದ ಹೋದರೆ ಒಂದು ನಾಲೆ ಸಿಗುತ್ತೆ, ಭದ್ರಾ ಮೇಲ್ದಂಡೆ ಯೋಜನೆಯ ಒಂದು ನಾಲೆ ಸಿಗುತ್ತೆ. ಅಲ್ಲಿ ಕ್ರಾಸಿಂಗ್ ಆಗಿದೆ, ಬ್ರಿಡ್ಜ್ ಕಟ್ಟಿದ್ದಾರೆ ಅಲ್ಲಿ ಆಲ್ರೆಡಿ. ಅದನ್ನು 2 ಸರಿ ನಾನು ವೀಡಿಯೋ ಮಾಡಿದ್ದೀನಿ, 2-3 ಸರಿ. ಅದು ಕನೆಕ್ಟಿವಿಟಿ ಆಗಿದೆ ಆಲ್ರೆಡಿ. ಆ ಕಡೆ ಹೋದರೆ ನಿಮಗೆ ಚಟೋಬ್ನಳ್ಳಿ ಸಿಗುತ್ತೆ. ಚಟೋಬ್ನಳ್ಳಿ ತಾಂಡದ ಹತ್ರ ಅಲ್ಲೇನು ಅಂತಂದರೆ ಒಂದು ಕೋರೆ ಇದೆ. ಆ ಕೋರೆ ಒಳಗಡೆ ಹೋಗಿದೆ ಈ ಒಂದು ಟ್ರ್ಯಾಕು. ಅದನ್ನು ಕೂಡ ಅಲ್ಲಿ ಹೋಗಿ ತೋರಿಸ್ತೀನಿ ನಾನು ಈ ವಿಡಿಯೋದಲ್ಲಿ. ನೀವು ನೋಡ್ಬೋದು ಇಲ್ಲಿ ಫುಲ್ಲು ಕನೆಕ್ಟ್ ಆಗಿದೆ. ಬಟ್ ಅಲ್ಲಿ ಹಿಂಗೆ ನಡ್ಕೊಂಡು ಹೋಗಿ ತೋರ್ಸೋಕ್ಕಾಗಲ್ಲ, ತುಂಬಾ ದೂರ ಇದೆ. ಇದು 1 ಕಿಲೋಮೀಟ್ರ್ ಆಗುತ್ತೆ ಅಲ್ಲಿಗೆ. ಮತ್ತು ಬೈಕೆಲ್ಲ ಇಲ್ಲೇ ಇದೆಯಲ್ಲ, ಮತ್ತೆ ಅಲ್ಲಿಗೆ ಹೋಗಿ ಮತ್ತೆ ಇಲ್ಲಿಗೆ ನಡ್ಕೊಬರ್ಬೇಕಾಗುತ್ತೆ ನಾನು ನೋಡಿ. ಫುಲ್ ಆಗಿಬಿಟ್ಟಿದೆ ರೌಂಡ್ ಹೋಗಿ. ನಾನು ಇನ್ನೊಂದು ಸರಿ ತೋರಿಸ್ಬಿಡ್ತೀನಿ ನಿಮಗೆ ಯಾವ ಥರ ಇಲ್ಲಿ ಜಾಯಿಂಟ್ ಆಗಿದೆ ಅಂತ ಹೇಳ್ಬಿಟ್ಟು. ಬನ್ನಿ ನೋಡಿ. ಇದು ಹೊಸ ಲೈನು ಆಲ್ರೆಡಿ ಎಲ್ಲದೂ ಕೂಡ ಕಂಪ್ಲೀಟಾಗಿ ಎಲ್ಲದೂ ಆಗಿಬಿಟ್ಟಿದೆ ಇಲ್ಲಿ ಲೈನು. ನೀವು ಈ ಕಡೆ ನೋಡಿದ್ರೆ ಇದು ತೋಳ್ಸೆ ಕಡೆಗೆ ನೋಡಿ. ನನ್ನ ಬಲಗಡೆ ಇರೋದು ಹೊಸ ಲೈನು. ಓಕೆ, ಜಂಕ್ಷನ್ ಲೈನ್ ಇದು. ಓಕೆ, ಅದು ಹಳೆ ಲೈನು, ರೆಗ್ಯುಲರ್ ಆಗಿರೋದು. ಇವಾಗ ರೆಗ್ಯುಲರ್ ಲೈನ್ ಅಂತ ಹೇಳ್ತಾರೆ, ಅದು ಹಳೆ ಲೈನು. ಇದು ಹೊಸ ಲೈನು. ನೋಡೋಕ್ಕೆ ಒಂಥರ ಖುಷಿ ಅನಿಸುತ್ತೆ. ಯಾಕಂದರೆ ಇಲ್ಲಾಗಿದೆ ಅಷ್ಟೇ, ಅಂದರೆ ನಡುವೆ ಆಗಿಲ್ಲ. ಹೆಬ್ಬಾಳವರೆಗೆ ಅಷ್ಟೇ ಕಂಪ್ಲೀಟ್ ಆಗಿರೋದು. ಹೆಬ್ಬಾಳಿಂದ ಮುಂದೆ ಇನ್ನು ಅಂದರೆ ಆ ಕಡೆ ಹಂಪನೂರು ಗಂಟ ಆಗಿದೆ ಅನಿಸುತ್ತೆ. ಇನ್ನು ಅಲ್ಲಿ ತುಂಬಾ ಆ ಬ್ರಿಡ್ಜ್ಗಳ ಒಂದು ಕಾಮಗಾರಿನೂ ಕೂಡ ಇನ್ನೂ ನಡೀತಿತ್ತು ಆ ಕಡೆಗೆಲ್ಲ. ಆ ಕಡೆ ಮುಂದಿನ ವಿಡಿಯೋದಲ್ಲಿ ನಾನು ಆ ಕಡೆ ಹೋಗಿ ವಿಡಿಯೋ ಮಾಡೋಂಥ ಪ್ರಯತ್ನ ಮಾಡ್ತೀನಿ. ಇವಾಗ ನೋಡಿ ಇಲ್ಲಿ ಕೂಡಿದೆ ನೋಡಿ. ಆ ಕಡೆ 2 ರೈಲ್ವೆ ಟ್ರ್ಯಾಕ್ಸು, ಈ ಕಡೆ ಹೊಸ ರೈಲ್ವೆ ಟ್ರ್ಯಾಕು ಇಲ್ಲೋಗಿದೆ. ಇದು ಜಂಕ್ಷನ್ ರೈಲ್ವೆ ಟ್ರ್ಯಾಕ್. ನಾವಿರೋದು ತೋಳುಣ್ಸೆಯ ಜಂಕ್ಷನ್ನಲ್ಲಿ. ಇದು ಜಂಕ್ಷನ್ನೇ, ಇದು ತೋಳುಣ್ಸೆ ಜಂಕ್ಷನ್. ನೋಡಿ 315 ಕಿಲೋಮೀಟ್ರ್. ಎಲ್ಲಿಂದ ಅಂದರೆ ಬೆಂಗಳೂರಿಂದ ಇಲ್ಲಿಗೆ 315 ಕಿಲೋಮೀಟ್ರ್ ಆಗುತ್ತೆ ನೋಡಿ. ಇಲ್ಲಿ ಮೈಲಿಗಲ್ಲು ಅಲ್ಲ ಕಿಲೋಮೀಟ್ರ್ ಇದು ಕಲ್ಲು ಹಾಕಿದ್ದಾರೆ ನೋಡಿ. 315 ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ಇಲ್ಲಿಗೆ. ಈಗ ಆ ಕಡೆ ಹೋಗಿ ನೋಡೋಣ ಏನೇನು ಕಾಮಗಾರಿ
ಆಗಿದೆ ಅಂತ ಹೇಳ್ಬಿಟ್ಟು. ಬನ್ನಿ ಹಾಗೆ ಕಾಮೆಂಟ್ ಮಾಡಿ ಈ ಒಂದು ವಿಡಿಯೋ ನೋಡಿ ನಿಮ್ಗೇನು ಅನಿಸ್ತಂತ. ಹಾಗೆ ಏನೆಲ್ಲ ಕಾಮಗಾರಿ ಆಗಿದೆ ಅಂದರೆ ಈ ಕನ್ಸ್ಟ್ರಕ್ಷನಲ್ಲಿ ಯಾರಿಗೆ ಗೊತ್ತಿದೆಯೋ ದಯವಿಟ್ಟು ಕಾಮೆಂಟ್ ಮಾಡಿ. ಅದನ್ನು ಏನೇನು ಅಂತಾರೆ, ಆ ಒಂದು ಅಡ್ಡ ಹಾಕಿದಾರಲ್ವ, ಇದನ್ನು ಅಡ್ಡ ಹಾಕಿದ್ರೆ ಅದು ಟೆಂಪ್ರವರಿಲಿ ಅಡ್ಡ ಹಾಕಿರೋದು, ಅದನ್ನ ಏನಂತಾರಂತ ಕಾಮೆಂಟ್ ಮಾಡಿ ದಯವಿಟ್ಟು. ಮತ್ತು ಇಲ್ಲಿ ಪಾಯಿಂಟ್ ನಂಬರ್ 50B ಅಂತ ಇದೆ, ಕಿಲೋಮೀಟರ್ಸ್ ಇಷ್ಟು ಅಂತ ಇದೆ, ಆ್ಯಂಗಲ್ಲು ಅದು ಟೈಪು ಲೈಟ್ ನಂಬರ್ ಅಂತ ಇದೆ. ಅದು ಏನಕ್ಕೆ ಹಾಕಿದ್ರಂತ ಕಮೆಂಟ್ ಮಾಡಿ. ಈಗ ನಾವು ಆ ಕಡೆ ಹೋಗೋಣ.